ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಡಿಮಾರ್ಟಿಗೆ ಹೋಗಿದ್ದೆ. ಹಾಗಾಗಿ ನಾನು ಕೆಲವೊಂದು ಆಫರ್ ಇತ್ತು ಅಂತ ಅಂದ್ಬಿಟ್ಟು ಕೆಲವೊಂದು ಥಿಂಗ್ಸ್ ನನ್ನ ಮನೆಗೆ ಬೇಕಾಗಿರುವಂತದನ್ನ ತಗೊಂಡ್ ಬಂದಿದ್ದೀನಿ ಫ್ರೆಂಡ್ಸ್. ಹಾಗೇನೆ ಕೆಲವೊಂದು ಫ್ಲಿಪ್ಕಾರ್ಟ್ ಇಂದ ಕೂಡ ಕೆಲವೊಂದು ಥಿಂಗ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ. ಎಷ್ಟೆಷ್ಟು ಕಾಸ್ಟ್ ಆಯ್ತು, ಅದು ಏನ್ ಆಫರ್ ಇದೆ, ಏನೇನ್ ಥಿಂಗ್ಸ್ ನ ತಗೊಂಡಿದ್ದೀನಿ ಅಂತ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಏನೇನ್ ಥಿಂಗ್ಸ್ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಈ ಫ್ಲವರ್ಸ್ನ ತೊಗೊಂಡಿದ್ದೀನಿ. ಈ ಫ್ಲವರ್ಸು ನನ್ನ ಮನೆಯಲ್ಲಿ ಒಂದು ವಾಸ್ ಇತ್ತು, ಅದಕ್ಕೆ ಫ್ಲವರ್ಸ್ ಇರಲಿಲ್ಲ. ಹಾಗಾಗಿ ಈ ಫ್ಲವರ್ಸ್ನ ನಾನು ತೊಗೊಂಡೆ. ಇದು ರೇಟ್ ಬಂದು 120 ರುಪೀಸು. 120 ರುಪೀಸ್ಗೆ ಇದು ವರ್ತ್ ಅಂತ ಅನ್ನಿಸ್ತು. ಕ್ರೀಮು, ಕಾಜಲ್ಲು, ಲಿಪ್ಸ್ಟಿಕ್ಕು ಇದೆಲ್ಲ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆದರೆ ಇದು ನೋಡೋದಕ್ಕೆ ಗ್ಲಾಸ್ ಟೈಪ್ ಕಾಣುತ್ತೆ, ಆದರೂ ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ಕು. ಆದರೆ ಇದು ನೋಡೋದಕ್ಕೆ ಲುಕ್ಕಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅನಿಸ್ತು, ಅದಕ್ಕೋಸ್ಕರ ತೊಗೊಂಡೆ. ಇದು ರೇಟ್ ಬಂದು 110 ರುಪೀಸು. ಇದು ಕೂಡ ನನಗೆ ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಚಿಕ್ಕದು ದೊಡ್ಡದು ಎಲ್ಲ ಐಟಮ್ಸು ನಾವು ಸ್ಟೋರ್ ಮಾಡ್ಬೋದು. ಕೆಳಗಡೆ ಒಂದು ಕಡೆ ಚಿಕ್ಕದಿದೆ ಮತ್ತು ಸೈಡಲ್ಲಿ ದೊಡ್ಡದಿದೆ, ಮಧ್ಯ ನಾವು ಕಾಜಲ್ಸ್ ಎಲ್ಲ ಇಟ್ಕೋಬೋದು. ನೋಡೋದು ಕೂಡ ಲುಕ್ ಆಗಿದೆ ಅಂತ ಅನಿಸ್ತು, ಅದಕ್ಕೆ ತೊಗೊಂಡೆ. ನೆಕ್ಸ್ಟು ನನ್ನ ಮಗ ಸ್ವಲ್ಪ ಸ್ಕೆಚ್ ಪೆನ್ ಬೇಕು ಅಂತ ಅಂದ, ಹಾಗಾಗಿ ಒಂದು ಪ್ಯಾಕೆಟ್ನ ಸ್ಕೆಚ್ ಪೆನ್ಗಳನ್ನ ತೊಗೊಂಡೆ. ಈ ಸ್ಕೆಚ್ ಪೆನ್ ಬಂದು 109 ಅಂದರೆ 109 ರೂಪಾಯಿ. ಇಷ್ಟು ಕಲರ್ಸ್ಗಳು ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಗನಿಗೆ ಎಲ್ಲ ಕಲರ್ಸ್ಗಳು ಇದ್ದಿದ್ದು ನೋಡಿ ತುಂಬಾ ಇಷ್ಟ ಆಯಿತು. ಹಾಗಾಗಿ ಈ ಸ್ಕೆಚ್ ಪೆನ್ನ ತೊಗೊಂಡೆ. ಇದು ಕೂಡ ವರ್ತ್ ಅಂತ ಅನ್ನಿಸ್ತು. ಡಿಮಾರ್ಟಲ್ಲಿ ಒಳ್ಳೊಳ್ಳೆ ಆಫರ್ ನಡೀತಾ ಇದೆ, ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈ ವೈಟ್ ಆ್ಯಂಡ್ ಪಿಂಕ್ ಕಲರ್ದು ರೋಸು ನಂಗೆ ತುಂಬಾ ಇಷ್ಟ ಆಯಿತು. ಅಲ್ಲಿ ನನಗೆ ಇದು ಒಂದು ಪೀಸು ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬಾ ಪೀಸಸ್ ಇತ್ತು, ಆದರೆ ಇದು ನನಗೆ ತುಂಬ ಅಟ್ರಾಕ್ಷನ್ ಅನ್ನಿಸ್ತು, ಅದಕ್ಕೋಸ್ಕರ ಇದು ತೊಗೊಂಡೆ. ಇದು ರೇಟ್ ಬಂದು 169 ರುಪೀಸು. ಇದು ಕೂಡ ನಂಗೆ ವರ್ತ್ ಅನ್ನಿಸ್ತು, ಏಕೆಂದರೆ ವಾಸ್ ಕೂಡ ವಿತ್ ಫ್ಲವರ್ ಎರಡೂ ಕೂಡ ಬಂದಿದೆ. ಹಾಗಾಗಿ ಇದು ಓಕೆ ಅಂತ ನನಗೆ ಅನ್ನಿಸ್ತು. ಇನ್ನು ನೆಕ್ಸ್ಟ್, ಆ್ಯಕ್ಚುಲಿ ಇದು ಜಾಮಿಟ್ರಿ ಬಾಕ್ಸು, ಪೆನ್ನೆಲ್ಲ ಇಟ್ಕೊಳ್ಳೋದು. ಆದರೆ ನಾನು ಇದು ರ್ಯಾಪರ್ನ ತೆಗೆದುಬಿಟ್ಟು ಕಾಜಲ್ ಅಥವಾ ಏನಾದರೂ ಐಬ್ರೋ ಪೆನ್ಸಿಲ್ ಇದೆಲ್ಲ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಎಲ್ಲರ ಜರ್ನಿ ಮಾಡಬೇಕಾದ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದೊಳಗಡೆ ಇಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದು ತೊಗೊಬಂದೆ. ನೆಕ್ಸ್ಟ್ ಕಿಚನ್ಗೆ ಅಂತ ಅಂದ್ಬಿಟ್ಟು ನಾನು ಈ ಬಾಕ್ಸಸ್ನ ತೊಗೊಂಡೆ. ಇದು ಪ್ಲಾಸ್ಟಿಕ್ದು. ನಾನು ಗ್ಲಾಸ್ ಐಟಮ್ಸ್ ಇದೆಲ್ಲ ಸ್ವಲ್ಪ ತೊಗೊಳ್ಳಲ್ಲ, ಯಾಕೆಂದರೆ ಮನೇಲಿ ಮಕ್ಕಳಿರೋದ್ರಿಂದ ಒಡೆದಾಗ್ತಾರೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಪ್ಲಾಸ್ಟಿಕ್ನೇ ಚಾಯ್ಸ್ ಮಾಡ್ಕೋತೀನಿ. ಈ ಪ್ಲಾಸ್ಟಿಕ್ ಬಂದು 1 ಇಯರ್ 2 ಇಯರ್ಸ್ ಯೂಸ್ ಮಾಡಿ ನಾನು ಮತ್ತೆ ಬೇರೆದು ಹೊಸ ತೊಗೊತೀನಿ. ಏಕೆಂದರೆ ಈ ಗ್ಲಾಸ್ ಐಟಮ್ಸ್ ಆದರೆ ಒಡೆದೋಗುತ್ತೆ, ಈ ಪ್ಲಾಸ್ಟಿಕ್ ಐಟಮ್ಸ್ ಆದರೆ ಸ್ವಲ್ಪ ಸ್ಕ್ರ್ಯಾಚಸ್ ಆದಂಗೆ ಆಗಿರುತ್ತೆ. ತುಂಬ ಕಾಸ್ಟ್ಲಿ ತೊಗೊಂಡು ನಾನು ಅದನ್ನೇ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ನಾನು ಹೊಸ ತೊಗೊಂಡು ಎಷ್ಟು ದಿನ ಬರುತ್ತೆ ಅಷ್ಟು ಯೂಸ್ ಮಾಡಿ ನಾನು ಎಸ್ದು ಬಿಡ್ತೀನಿ. ಇದ್ರ ಅಮೌಂಟ್ ಬಂದು 89 ರುಪೀಸು. 6 ಪೀಸಸ್ಗೆ ನಾನು 12 ಪೀಸಸ್ ತೊಗೊಂಡೆ. 89 ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ತು. ನೋಡೋದಕ್ಕೂ ಕೂಡ ಕಲರ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇದು ಕಿಚನ್ಗೆ ಒಂದು ನ್ಯಾಪ್ಕಿನ್ ಬೇಕಿತ್ತು, ಹಾಗಾಗಿ ಇದನ್ನು ನಾನು ತೊಗೊಬಂದೆ. ಇದ್ರದ್ದು ಅಮೌಂಟ್ ಒಂದು 40 ರುಪೀಸ್ ಇದೆ. ಸ್ವಲ್ಪ ನಾನು ಯಾವಾಗಲೂ ಪಿಂಕ್ ಕಲರು, ರೆಡ್ ಕಲರು, ವೈಟ್ ಕಲರು ಜಾಸ್ತಿ ಚಾಯ್ಸ್ ಮಾಡ್ಕೋತೀನಿ, ಹಾಗಾಗಿ ಇದನ್ನು ತೊಗೊಂಡೆ. ನೆಕ್ಸ್ಟ್ ಈ ಬ್ಲ್ಯಾಕ್ ಕಲರ್ ಬ್ಯಾಗ್ನ ತೊಗೊಂಡಿದ್ದೀನಿ, ಏನಾದರೂ ಸಾಮಾನಿಗೆ ಮತ್ತು ಅದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಈ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಈ ರೇಟ್ ಬಂದು 100 ರುಪೀಸ್ ಇದೆ. ನೆಕ್ಸ್ಟ್ ಒಂದು ಹಾಟ್ ಬಾಕ್ಸ್ನ ತೊಗೊಂಡೆ. ವೈಟ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು, ಮತ್ತು ಸ್ವಲ್ಪ ದೊಡ್ಡದಾಗಿದೆ ಸ್ಪೇಸ್ ಒಳಗಡೆ. ಮೊದಲಿದ್ದು ಸ್ವಲ್ಪ ಚಿಕ್ಕದಿತ್ತು, ಸ್ವಲ್ಪ ರೈಸ್ ಮುದ್ದೆ ಇದೆಲ್ಲ ಇಟ್ಕೊಳ್ಳೋದಕ್ಕೆ ಬಿಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಮತ್ತು ಇದರ ರೇಟ್ ಬಂದು 480 ರುಪೀಸ್ ಇತ್ತು. ಓಕೆ ಅಂತ ಅನಿಸ್ತು, ನನಗೆ ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನು ತೊಗೊಂಡೆ. ವುಡ್ಡಂದು ಈ ಸೌಟ್ಗಳನ್ನ ತೊಗೊಂಡೆ. ನಮ್ಮ ಪಾಪು ಆಟಾಡೋದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡಿ ಇದು ಹಾಳಾಗಿಬಿಟ್ಟಿತ್ತು, ಹಾಗಾಗಿ 2 ಇರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡೆ. ಇದು ಪ್ರೈಸ್ ಬಂದು 39 ರುಪೀಸ್ ಇದೆ ಇದು ಒಂದೊಂದು ಸೌಟಿಗೆ. ಆದರೆ ಈ ವುಡ್ಡನ್ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವು ಡಿಮಾರ್ಟಲ್ಲಿ ಯಾವುದೇ ವಸ್ತುನ ತೊಗೊಳ್ಳಿ, ನೀವು ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಾನು ಈ ಗಾಜಿನ ಲೋಟಗಳನ್ನ ನೋಡ್ತಾ ಇದ್ದೆ. ಆಗ ನಮ್ಮ ಸ್ವೀಟಿ ಬಂದು ಮಿಸ್ ಆಗಿ ಒಂದು ಗ್ಲಾಸ್ ಹೊಡೆದೋಯ್ತು ಇಟ್ಕೊಂಡೋಗಿ ಹೋಗಿ. ಹಾಗಾಗಿ ಈ 5 ಪೀಸಸ್ ಮಾತ್ರ ಉಳ್ಕೊತು. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ಸ್ ನೋಡೋದಕ್ಕೂ ಚೆನ್ನಾಗಿತ್ತು, ಓಕೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಬಂದೆ. ಇನ್ನು 5 ಪೀಸಸ್ ಮಾತ್ರ ಉಳ್ಕೊಂಡಿದೆ. ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 300 ರುಪೀಸ್. 1 ಪೀಸಸ್ಗೆ 50 ರುಪೀಸ್ ಆಯಿತು. 6 ಪೀಸಸ್ಗೆ 300 ರುಪೀಸ್ ತೊಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಸ್ವೀಟಿಗೆ ಸ್ವಲ್ಪ ಕ್ಲಿಪ್ಸು ರಿಬ್ಬನ್ಸ್ ಬೇಕಿತ್ತು, ಸೊ ತೊಗೊಂಡೆ. ಇದು 4 ಪೇರಿದೆ. 4 ಪೇರಿಗೆ 39 ರುಪೀಸ್. ಅದೇ 2 ಪೀಸ್ ಕಲರ್ ಇದೆ, 2 ಚುಟ್ಟು ಹಾಕಿದ್ರೆ ಅಂತ ತೊಗೊಂಡೆ, ಅದು ಕೂಡ 39 ರುಪೀಸ್. ಇನ್ನು ನೆಕ್ಸ್ಟ್ ಪುಟ್ ರಿಬ್ಬನ್ಸ್ ಇದೆ, ಇದ್ರ ಪ್ರೈಸ್ ಬಂದು 35 ರುಪೀಸ್.
ನೆಕ್ಸ್ಟ್ ಒಂದು ಕಲರ್ ಕ್ಲಿಯರ್ ರಿಬ್ಬನ್ ತೊಗೊಂಡಲ್ಲ, ಅದೇ ಥರ ಇನ್ನೊಂದು ಸ್ವಲ್ಪ ಡಿಸೈನ್ ಚೇಂಜ್ ಇತ್ತು, ಅದು ಕೂಡ ತೊಗೊಂಡೆ. ಅದು ಸೇಮ್ ಪ್ರೈಸ್ 39. ಹಾಗೆ ಒಂದು ರಿಬ್ಬನ್ನು ಮತ್ತು ನನಗೆ ಸ್ವಲ್ಪ ಒಂದೆರಡು ರಿಬ್ಬನ್ ಬೇಕಿತ್ತು, ಹಾಗಾಗಿ ಅದನ್ನು ತೊಗೊಂಡೆ. ಅದರ ಪ್ರೈಸ್ ಬಂದು 59 ರುಪೀಸ್ ಇದೆ. ಕ್ವಾಲಿಟಿ ಚೆನ್ನಾಗಿತ್ತು. ಮತ್ತು ಇದು ಬಟರ್ಫ್ಲೈ ಮಗುಗೆ ಬೇಕು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸ್ಕೂಲ್ಗೆ ಹಾಕೊಂಡು ಕಳ್ಸೋಕ್ಕೆಲ್ಲ ಬೇಕಾಗುತ್ತೆ ಅಂತ ತೊಗೊಂಡೆ. ಈ ಬಟರ್ಫ್ಲೈ ಫ್ರಂಟ್ ಕ್ಲಿಪ್ ಚೆನ್ನಾಗಿದೆ. ಡೈಲಿ ಯೂಸರ್ಸ್ಗೆ ಅಂತ ಸ್ವಲ್ಪ ಬ್ಲ್ಯಾಕ್ ಕಲರ್ದು ರಿಬ್ಬನ್ಸ್ಗಳನ್ನ ತೊಗೊಂಡೆ. 50 ರುಪೀಸ್ ಒಳಗಡೆ ಒಳ್ಳೊಳ್ಳೆ ಕ್ವಾಲಿಟಿ ರಿಬ್ಬನ್ಸ್ ಸಿಗುತ್ತೆ. ಅಂಗಡಿಗಳಿಗೆ ಹೋದರೆ ತುಂಬಾ ಕಾಸ್ಟ್ಲಿ ಆಗಿದೆ. ಡಿಮಾರ್ಟಲ್ಲಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಹಾಗೆಯೇ ಒಂದು ಸ್ಟೋನ್ನ ತೊಗೊಂಡೆ. ಇದು ಪಿಂಕ್ ಕಲರ್ ತುಂಬ ಚೆನ್ನಾಗಿ ಅನ್ನಿಸ್ತು. ಇದ್ರ ಪ್ರೈಸ್ ಬಂದು ನೀವು ಶಾಕ್ ಆಗ್ತೀರಾ, ಕೇವಲ 100 ರುಪೀಸ್ ಅಷ್ಟೇ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತು. ನೀವು ಕೂಡ ವಿಸಿಟ್ ಮಾಡಿ ನೋಡಿ. 99 ರುಪೀಸ್, 100 ರುಪೀಸು ಅಲ್ಲ, ಇನ್ನೂ 1 ರುಪೀಸ್ ಕಮ್ಮಿ. ನನ್ನ ಮಗನಿಗೆ ಸ್ಕೂಲಿಗೆ ಸ್ವಲ್ಪ ನ್ಯಾಪ್ಕಿನ್ಸ್ ಬೇಕಾಗಿತ್ತು, ಹಾಗಾಗಿ ಈ ಒಂದು ಪ್ಯಾಕೆಟ್ ತೊಗೊಂಡೆ. ಡೈಲಿ ಒಂದು ಕೊಟ್ಟರು ಡೈಲಿ ಕಳ್ಕೊಂಬರ್ತಾ ಇರ್ತಾನೆ, ಹಾಗಾಗಿ ಒಂದೊಂದು ಪ್ಯಾಕೆಟ್ ತೊಗೊಬಂದು ಇಟ್ಕೋತೀನಿ. ಹಾಗಾಗಿ ಪ್ಯಾಕ್ ಒಂದು 160 ರುಪೀಸ್ ಏನು ಅನಿಸುತ್ತೆ. 160 ರುಪೀಸ್ಗೆ ಒಂದು 6 ಪೀಸಸ್ ಬಂದಿದೆ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಕಾಟನ್ ತುಂಬ ಚೆನ್ನಾಗಿದೆ, ಕಾಟನ್ ಕ್ಲಾತು. ಇದು ಸೆರಾಮಿಕ್ದು ಒಂದು ಡಿನ್ನರ್ ಸೆಟ್ನ ತೊಗೊಂಡೆ. ಈ ಸೆಟ್ ತೊಗೊಳೋಕ್ಕಿಂತ ಮುಂಚೆ ಇನ್ನೊಂದು ಸೆಟ್ನ ತೊಗೊಂಡಿದ್ದೆ. ನನ್ನ ಮಗ ಸ್ವಲ್ಪ ಅದೇ ಬೇಕು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಊಟ ಮಾಡೋದಕ್ಕೆಲ್ಲ ತೊಗೊಂಡು ಎತ್ತಾಕಿ ಹೊಡೆದಾಕಿ ಹಾಳು ಮಾಡಿದ್ದ. ಹಾಗಾಗಿ ಇನ್ನೊಂದು ಸೆಟ್ನ ತೊಗೊಂಡೆ. ಈ ರಿಬ್ಬನ್ಸ್ ಎಲ್ಲ ಹಾಕಿಟ್ಕೊಂಡಿದ್ದೀನಲ್ಲ, ಈ ಬೌಲ್ ಕೂಡ ಅದರದೇ. ಹಾಗೆ ಈ ಬೌಲ್ 2 ಬೌಲ್ ಕೊಟ್ಟಿದ್ದಾರೆ, 2. ಆ ಬೌಲಲ್ಲಿ ಬ್ಲೂ ಕಲರ್ ಡಿಸೈನ್ ಬಂದಿದೆ, ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ಬೋದು. ಅದೇ ಡಿಸೈನ್ ಪ್ಲೇಟ್ಸ್ಗಳಿಗೂ ಕೂಡ ಕೊಟ್ಟಿದ್ದಾರೆ. 4 ಪ್ಲೇಟ್ನ ಕೊಟ್ಟಿದ್ದಾರೆ, 2 ದೊಡ್ಡದು ಬೌಲ್ನ ಕೊಟ್ಟಿದ್ದಾರೆ, ಚಿಕ್ಕದು 6 ಬೌಲ್ನ ಕೊಟ್ಟಿದ್ದಾರೆ. ಕಲರ್ ವೈಸ್ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಯಾವ ಕಲರ್ಗೆ ಹಾಕಿದ್ರು ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಯಾವ ಟಿಫನ್ ಹಾಕಿದ್ರು ಕೂಡ ನೋಡೋಕೆ ಲುಕ್ಕಾಗಿ ಕಾಣುತ್ತೆ. ಈ ಏನಾದರೂ ಅಡುಗೆಗಳು ಮಾಡೋ ಅಂಥದ್ದು ಏನಾದರೂ ವೀಡಿಯೋಸ್ಗಳಿದ್ದಾಗ ಇದನ್ನು ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಈ ಬೌಲ್ಸ್ಗಳಿಗೂ ಕೂಡ ಬ್ಲೂ ಕಲರ್ದು ಡಿಸೈನ್ ಬಂದಿದೆ. ಮಕ್ಕಳಿರೋ ಅಂಥ ಮನೆಯಲ್ಲಿ ಇದನ್ನು ಹ್ಯಾಂಡ್ಲ್ ಮಾಡೋದೇ ತುಂಬಾ ಕಷ್ಟ. ಹಾಗಾಗಿ ನೋಡೋಣ, ಇದು ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ, ತೊಗೊಬಂದಿದ್ದೀನಿ, ನೋಡೋಣ. ನಮ್ಮ ಸ್ವೀಟಿ ಮಲಗಿರೋದ್ರಿಂದ ನಾನು ಸ್ವಲ್ಪ ಸ್ಲೋಲಿ ಮಾತಾಡ್ತಾ ಇದ್ದೀನಿ. ಹಾಗೆ ಇದು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದು ಫ್ರಾಕೋ ಸ್ವೀಟಿಗೆ ಅಂತ ಅಂದ್ಬಿಟ್ಟು ನೆಟ್ಟಲ್ಲಿ ಬಂದಿದೆ, ಮೇಲೆಲ್ಲ ಚುಮ್ಕಿ ಬಂದಿದೆ. ಇದು ರೈಟ್ ಬಂದು 500 ರುಪೀಸ್. ಒಂದ್ಸಲ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಇದು ಫ್ರಾಕ್. ಫ್ರೆಂಡ್ಸ್, ಹಾಗೇನೆ ನಾನು ಈ ಒಂದು ಶೂನ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನೋಡಿ, ಇಲ್ಲಿ ವೈಟ್ ಕಲರ್ ಒಂದು ಫ್ರಾಕ್ ಇದೆ. ಆ ಫ್ರಾಕಿಗೋಸ್ಕರ ನಾನು ಈ ಶೂಸ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಈ ತರ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಯಾವ್ದು ಇಷ್ಟ ಆಯ್ತು ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ನಾನು ಬಯೋಕೇರ್ ಅವ್ರದ್ದು ಆರೆಂಜ್ ಫೇಸ್ ಸ್ಕ್ರಬ್ ಕೂಡ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿದೆ, ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಇದು ಕೂಡ ಫೇಸ್ ಸ್ಕ್ರಬ್ ತುಂಬಾನೇ ಫೇಸಿಗೆ ತುಂಬಾನೇ ಚೆನ್ನಾಗಿದೆ. ಹಚ್ಕೊಂಡು 1.5 ಅವರ್ಗೆ ಇದ್ರದ್ದು ಎಫೆಕ್ಟ್ ಏನಂತ ಗೊತ್ತಾಗುತ್ತೆ. ಹಾಗಾಗಿ ಇದು ಬೇಕಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಯಾರು ಬೇಕು ಅವರು ಬೈ ಮಾಡ್ಕೋಬಹುದು. ಹಾಗೇನೆ ನಾನು ಶುಗರ್ ಕಂಪನಿದು ಒಂದು ಲಿಪ್ಸ್ಟಿಕ್ ಕೂಡ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಅಷ್ಟು ಏನು ಕಲರ್ ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ಇದನ್ನೇ ನಾನು ಲಿಂಕೇನು ಹಾಕಕ್ ಹೋಗೋದಿಲ್ಲ. ಇದನ್ನ ಫ್ರೆಂಡ್ಸ್, ಈ ಪೌಚ್ನ ನಾನು ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಒಳಗಡೆ ಬಂದು 7 ಪುಟ್ಟು ಪೌಚ್ಗಳಿದೆ. ಹಾಗೆ ಇಲ್ಲೂ ಕೂಡ ಒಂದು ಜಿಪ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ಒಂದು ಪುಟ್ಟದು ಜಿಪ್ ಇದೆ, ಏನಾದ್ರು ಸ್ಟೋರ್ ಮಾಡ್ಕೋಬಹುದು. ಒಳಗಡೆ ತುಂಬಾನೇ ಐಟಮ್ಸ್ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ಮೇಕಪ್ ಐಟಮ್ಸ್ ಗಳನ್ನ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಬೇಕು ಅಂದವರು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೋಬಹುದು. ಇದು ಅಮೌಂಟ್ ಬಂದು 300 ಮತ್ತೆ ಪಾಪುದು ಇದು ಫ್ರಾಕ್ ಏನಿದೆ, ಮತ್ತೆ ಇದು ಪಾಪುದು ಶೂಸ್, ಹಾಗೆ ಈ ಬಯೋಕೇರ್ ಫೇಸ್ ಸ್ಕ್ರಬ್, ಹಾಗೆ ಲಿಪ್ಸ್ಟಿಕ್, ಇಷ್ಟನ್ನು ಕೂಡ ನಾನು ಫ್ಲಿಪ್ಕಾರ್ಟ್ ನಾನು ತೋರಿಸಿರುವಂತ ಐಟಮ್ಸ್ ಅಲ್ಲಿ ಇಷ್ಟು ಐಟಮ್ಸ್ ಅಲ್ಲಿ ನನಗೆ ಈ ಫ್ಲವರ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಕ್ಯೂಟ್ ಅಂತ ಅನಿಸ್ತು. ಇದೇ ತರ ತುಂಬಾನೇ ಡಿಮಾರ್ಟ್ ಅಲ್ಲಿ ಆಫರ್ಸ್ ಗಳು ನಡೀತಾ ಇದೆ. ತುಂಬಾನೇ ಒಳ್ಳೊಳ್ಳೆ ಫ್ಲವರ್ಸ್ ಐಟಮ್ಸ್ ಗಳು ಸಿಗತ್ತೆ. ಒಂದ್ಸಲ ವಿಸಿಟ್. ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಐಟಮ್ಸ್ ಅಲ್ಲಿ ಯಾವ ಐಟಮ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.